ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಸಂಪ್ ಕ್ಯಾಲ್ಕುಲೇಷನ್ನ ಹೇಗೆ ಮಾಡೋದು ಅಂದರೆ ಒಂದು ಸಂಪಲ್ಲಿ ಎಷ್ಟು ಲೀಟ್ರ್ ನೀರನ್ನ ಸೇವ್ ಮಾಡಿಡ್ಬೋದು ಅಂತ ತಿಳ್ಕೊಳ್ಳೋಣ. ಈ ಸಂಪ್ ಕ್ಯಾಲ್ಕುಲೇಷನ್ ಏನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಅಂದರೆ, ಈಗ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಮತ್ತು ನಮ್ಗೆ ರಿಕ್ವೈರ್ಮೆಂಟ್ ಏನು, ಜಾಸ್ತಿ ಬಳಸ್ತೀವ ಕಡಿಮೆ ಬಳಸ್ತೀವ ಅನ್ನೋದ್ರ ಮೇಲೆ ನಮ್ಮ ಮನೆ ಸಂಪ್ ಎಷ್ಟು ಅಳತೆ ಬರಬೇಕಂತ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಮೇಲೆ ಇವಾಗ ನಾವು ಒಂದು ಫ್ಲೋರ್ ಕಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಫ್ಲೋರ್ ಇನ್ನೊಂದು ಫ್ಲೋರ್ ಕಟ್ಬಿಟ್ಟು ಬಾಡಿಗೆ ಏನಾದ್ರು ಕೊಡೋಣ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒಂದೇ ಫ್ಲೋರು ಇರೋದ್ರಿಂದ ನಮ್ಮ ಸಂಪ್ ತುಂಬ ಚಿಕ್ಕದು, ನೆಕ್ಸ್ಟ್ ಬಾಡಿಗೆ ಕೊಟ್ಟರೆ ನೀರು ಸಾಲತ್ತಾ ಅನ್ನೋ ಯೋಚನೆ ಬರೋಕ್ಕಿಂತ ಈಗಲೇ ಅದನ್ನು ದೊಡ್ಡ ಸಂಪ್ ಮಾಡಿ, ಅಂದರೆ ಅಳತೆಗೆ ತಕ್ಕಂತೆ ಸಂಪ್ ಮಾಡೋದಕ್ಕೆ ಈ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೈಟಲ್ಲಿ ಎಷ್ಟು ಅಗಲ ಎಕ್ಸ್ಕವೇಷನ್ ಮಾಡಿಸ್ಕೋಬೇಕು ಸಂಪ್ ಮಾಡ್ಸೋಕ್ಕೆ ಅನ್ನೋದಕ್ಕೂ ಯೂಸ್ ಆಗುತ್ತೆ. ದಿನನಿತ್ಯ ಬಳಕೆಗೆ ಒಬ್ಬ ಮನುಷ್ಯನಿಗೆ 135 ಲೀಟ್ರು ನೀರು ಬೇಕಾಗತ್ತೆ. ನಾವು ಸ್ವಲ್ಪ ಹೆಚ್ಚಿಗೆ ಬಳಸ್ತೀವಿ ಅನ್ನೋದಾದರೆ 200 ಲೀಟ್ರು ನೀರು ಬೇಕಾಗತ್ತೆ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಮತ್ತು ನೀವು ಎಷ್ಟು ಫ್ಲೋರ್ ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಂಪ್ ಅಳತೆ ಎಷ್ಟು ಬರಬೇಕಂತ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ಕ್ಯಾಲ್ಕುಲೇಷನ್ ಪಾರ್ಟ್ನ ನೋಡೋಣ. ಫಸ್ಟು ಉದ್ದ, ಆಮೇಲೆ ಅಗಲ, ನಂತರ ಆಳ. ನಾನಿಲ್ಲಿ ಅಳತೆನೆಲ್ಲ ಅಡಿ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ, ಅಂದರೆ ಫೀಟ್ ಅಂತ ಹೇಳ್ತಾರಲ್ಲ ಅದು ಅಡಿ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಲ್ಕುಲೇಷನ್ಗೆ ಅಂತ 8 ಅಡಿ ಉದ್ದ, 5 ಅಡಿ ಅಗಲ, 7 ಅಡಿ ಆಳ ತೊಗೊಂಡಿದ್ದೀನಿ. 3 ಗುಣಿಸಿದ್ರೆ 280 ಘನ ಅಡಿಗಳು ಬಂತು. ಒಂದು ಘನ ಅಡಿಗೆ 28.31 ಲೀಟ್ರು ನೀರನ್ನು ಸೇವ್ ಮಾಡಿಡ್ಬೋದು. ಘನ ಅಡಿ ಅಂದರೆ ಕ್ಯೂಬಿಕ್ ಫೀಟ್ ಅಂತ ಹೇಳ್ತೀವಲ್ಲ ಅದು. ಸೊ 280 ಇಂಟು 28.31 ಮಾಡಿದ್ರೆ 7928 ಲೀಟ್ರು, ಅಪ್ರಾಕ್ಸಿಮೇಟ್ಲಿ ನಾವು 8000 ಲೀಟ್ರು ಕೆಪಾಸಿಟಿ ಈ ಸಂಪಲ್ಲಿ ನೀರನ್ನು ಸೇವ್ ಮಾಡ್ಬೋದು.